ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನೀವಿನ್ನೂ ಕೂಡ ಅಕ್ಷಯ ವೃಕ್ಷವನ್ನು ಪಡ್ಕೊಂಡಿಲ್ಲ, ಕಾರ್ಯಕ್ರಮನ ಮೊದಲನೇ ಬಾರಿ ವೀಕ್ಷಿಸ್ತಿದ್ದೀರಾ ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕಾಲ್ ಮಾಡಿ ಅಕ್ಷಯ ವೃಕ್ಷವನ್ನು ನೀವು ನಿಮ್ದಾಗಿಸ್ಕೊಳ್ಬಹುದು. ಇದರ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಂಬರ್ಸ್ಗೆ ನೀವು ಕಾಲ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ತಾ ಇರುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗಲಿ ಗುರುಗಳೇ, ಪ್ರತಿಯೊಂದು ನಕ್ಷತ್ರದವರ ಮನಿ ಮ್ಯಾಗ್ನೆಟ್ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇನ್ನು ಶ್ರವಣ ನಕ್ಷತ್ರದವರ ಒಂದು ಮನಿ ಮ್ಯಾಗ್ನೆಟ್ ಕುರಿತಾಗಿ ತಿಳಿಸೋದಾದರೆ ಈ ನಕ್ಷತ್ರದವ್ರು ಹೇಗಿರ್ತಾರೆ, ಇವರ ಒಂದು ಮನಿ ಅಟ್ರಾಕ್ಷನ್ ಆಗಬೇಕು ಅಂದರೆ ಏನು ಮಾಡಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಶ್ರವಣ ನಕ್ಷತ್ರವನ್ನು ಆಳುವಂಥದ್ದು ಗುರು ಆಗಿರುತ್ತೆ. ಅದು ಮಕರ ರಾಶಿಯಲ್ಲಿ ಇದ್ದು ಆ ಶ್ರವಣ ನಕ್ಷತ್ರಕ್ಕೆ ಗುರು ಆಧಿಪತ್ಯವನ್ನು ವಹಿಸ್ತಾ ಈ ನಕ್ಷತ್ರವನ್ನು ಕಲಿಕೆಯ ನಕ್ಷತ್ರ ಅಂತ ಕರೀತಾರೆ. ಕಲಿಕೆಯ ನಕ್ಷತ್ರ. ಆಮೇಲೆ ಶ್ರೀನಿವಾಸನದ್ದು ಕೂಡ ಈ ನಕ್ಷತ್ರವೇ, ಶ್ರವಣ ನಕ್ಷತ್ರ. ಆಯಾ ನಕ್ಷತ್ರಗಳು ಬಂದಾಗ ಆಯಾ ನಕ್ಷತ್ರಗಳಲ್ಲಿ ವಿಶೇಷವಾಗಿ ಪೂಜೆಗಳೆಲ್ಲ ಇರ್ತವೆ. ಇವರು ಏನಾದರೂ ಒಂದು ನೂತನವಾಗಿ ವಿನೂತನ ಶೈಲಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೇ ಇರ್ತಾರೆ. ಯಾವುದಾದ್ರೂ ಸರಿಯೇ, ಕಲಿಯಲಿಕ್ಕೆ ಅಥವಾ ಕಲಿಯುವಂಥದ್ದು ಏನು ಪ್ರಾಜೆಕ್ಟ್ ಇದ್ದರೂ ಕೂಡ ಅದು ಸ್ವಲ್ಪ ಹೆಚ್ಚಿಗೆ ಇವರ ಒಂದು ಸ್ಥಾನ ಅಲ್ಲಿರುತ್ತೆ. ಆಮೇಲೆ ಯಾರಿಗಾದರೂ ಕಲಿಸ್ಬೇಕಾದ್ರೆ ಉತ್ತಮ ರೀತಿಯಲ್ಲಿ ಬೋಧನೆ ಮಾಡ್ತಾರೆ. ಅಂತಹ ಪ್ರಭಾವಶಾಲಿಗಳಾಗಿರ್ತಾರೆ. ಆಮೇಲೆ ಇವರನ್ನು ಆಳ್ತಕ್ಕಂಥ ಗ್ರಹ ವಿಷ್ಣು ಆಗಿರುತ್ತಾನೆ, ದೇವತೆ ಅಂತ ತಗೊಂಡಾಗ. ಗ್ರಹ ಅಂತ ತಗೊಂಡ ಗುರು ಆಗುತ್ತೆ, ದೇವತೆ ಅಂತ ತಗೊಂಡಾಗ ವಿಷ್ಣು ಬರುತ್ತೆ. ಈ ವಿಷ್ಣು ಮತ್ತು ಗುರುವಿನ ಕಾಂಬಿನೇಷನ್ ಸ್ವಲ್ಪ ಮಟ್ಟಿಗೆ ಅಷ್ಟು ಚಂಚಲರು ಕೂಡ ಆಗಿರ್ತಾರೆ. ಇವರು ಅದು ಮಾಡಲ್ಲ ಇದು ಮಾಡನ್ನು ಕೂಡ ಚಾಂಚಲ್ಯದಿಂದಲೂ ಕೂಡ ಕೂಡಿರ್ತಾರೆ. ಇನ್ನು ನೇರವಾಗಿ ಹಣದ ವಿಷಯಕ್ಕಿಂತ ಬರೋದೇ ಆದರೆ ಗುರುವಾರ, ಮಂಗಳವಾರ, ಭಾನುವಾರ ಇವರು ಸಾಧ್ಯವಾದಷ್ಟು ಸ್ವಲ್ಪ ಇವರ ಹಣಕಾಸಿನ ವಿಷಯಗಳನ್ನು ಏನು ಮಾಡ್ತಾರೆ ಸ್ವಲ್ಪ ಹೆಚ್ಚು ಜ್ಞಾಪಕ ಮಾಡ್ಕೊಳ್ಬೇಕು. ಅಂದರೆ ನಾನು ಇದನ್ನು ಮಾಡಬೇಕು ಅಂತೇಳಿ ಬೇರೆ ದಿನಗಳು ಕೂಡ ಮಾಡಿಕೊಂಡ್ರೂ ಈ 3 ದಿನಗಳು ಇವ್ರ ಕಡೆ ಇರ್ತವೆ. ಈ 3 ದಿನಗಳೆಲ್ಲಾದರೂ ಮಂಗಗಳು ಕಾಣಿಸಿದರೆ ಏನಾದರೂ ಒಂದು ಆಹಾರವನ್ನು ಕೊಡುವಂಥದ್ದು. 27 ದಿನಕ್ಕೆ ಒಂದು ಸಲವಾದರೂ ನೀವು ಮಂಗಗಳ ದರ್ಶನ ಮಾಡಿ ಮಂಗಗಳಿಗೆ ನೀವು ಏನಾದರೂ ಒಂದಷ್ಟು ಕೊಡ್ತೀನಿ ಅಂತಂದರೆ ನಿಮ್ಮ ಅಭಿವೃದ್ಧಿ ಅಲ್ಲಿದೆ. ಎಲ್ಲಿಯಾದರೂ ಕೂಡ ಸಂಜೀವಿನಿ ಪರ್ವತನ ಹೊತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಹನುಮಂತನ ದೇವಸ್ಥಾನ ಇತ್ತು ಅಂತಂದರೆ ಅಂತಹ ದೇವಸ್ಥಾನ ಏನಾದರೂ ಒಂದು ಸೇವೆಯನ್ನು ಮಾಡುವಂಥದ್ದು. ಅಂತಹ ದೇಗುಲದಲ್ಲಿ ಯಾವುದಾದ್ರೂ ಒಂದು ಸೇವೆಯನ್ನಾದರೂ ಮಾಡುವಂಥದ್ದು. ಬಹಳ ವಿಶೇಷವಾಗಿ ಈ ಹನುಮ ಜಯಂತಿಯಲ್ಲಿ ಈ ನಕ್ಷತ್ರದವರು ಪಾಲ್ಗೊಳ್ಳುವಂಥದ್ದು. ಹಣದ ಮ್ಯಾಟ್ರಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೀವನ್ನು ಮನಿ ಅಟ್ರಾಕ್ಟ್ ಮಾಡಲಿ, ಒಂದು ಅಭಿವೃದ್ಧಿಯನ್ನು ಪಡೀಲಿಕ್ಕಿರ್ತಕ್ಕಂತಹ ದಾರಿ ರಹದಾರಿಯಾಗಿರುತ್ತೆ. ಪ್ರೀತಿಯ ಬಂಧುಗಳು, ಈ ನಕ್ಷತ್ರದ ಬಲ ಎಲ್ಲಿ ಅಂತಂದರೆ ನಿಮ್ಮ ತಿಜೋರಿಯಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಪಂಚಮುಖಿ ಹನುಮನನ್ನು ಒಂದು ಚಿತ್ರಪಟ ಇಟ್ಕೊಳ್ತಕ್ಕಂತಹದ್ದು. ಒಟ್ಟಾರೆ ಹನುಮನ ದರ್ಶನದಿಂದಲೇ ನೀವೆಲ್ಲದಕ್ಕೂ ಕೂಡ ಪ್ರಗತಿಯನ್ನು ಸಾಧಿಸ್ತೀರಿ. ಅದರ ಹಣಕಾಸಿನ ವಿಚಾರದಲ್ಲಿ ಮತ್ತು ಲಾಭವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವೂ ಕೂಡ ಇರುತ್ತೆ. ಪ್ರೀತಿ ಬಂಧುಗಳು, ಇನ್ನು ನಿಮಗೆ ಅಂತೇಳಿ ಒಂದು ವಿಶೇಷವಾಗಿರತಕ್ಕಂತಹದ್ದು, ಯಾಕಂದರೆ ಗುರು ಆಳ್ತಾನೆ. ಆದ್ದರಿಂದ ಈ ಗುರುವಿನ ಸಂಖ್ಯೆ 3 ಆಗಿರೋದ್ರಿಂದ ಬಹಳ ಪ್ರಮುಖವಾಗಿ ನಿಮಗೂ ಕೂಡ 333 ಅಂತಕ್ಕಂಥ 3 ಡಿಜಿಟ್ಸ್ ಇರೋವಂಥದ್ದು ವಿತ್ 3 ಸಮಿತ್ತು ನಿಮ್ಮ ಜೊತೆಗೆ ಇರಬೇಕು. ಆ 3 ಸಮಿತ್ತು ಅರಳಿದಾಗಿರಬಹುದು. ಅಪ್ಪಿತಪ್ಪಿಯೂ ಕೂಡ ಅದರ ಮೇಲೆ ಹೊಟ್ಟು ಕಿತ್ತಿರಬಾರ್ದು. ತುಂಬ ಸ್ಟ್ಯಾಂಡರ್ಡ್ ಆಗಿರಬೇಕು, ಕಿತ್ತಿರಬಾರ್ದು. ಅದರ ಮೇಲಿರ್ತಕ್ಕಂತಹದ್ದು ತೊಗಟೆ ಅಂತ ಏನಿದೆಯೋ ಅಷ್ಟೇ ಕರೆಕ್ಟಾಗಿ 3 ಇಂಚು, 6 ಇಂಚು, 9 ಇಂಚು, 3 ಇಂಚಾದರೂ ಪರವಾಗಿಲ್ಲ, 6 ಇಂಚಾದರೂ ಪರವಾಗಿಲ್ಲ, 9 ಇಂಚು ಸ್ಟಿಕ್ ಇರತಕ್ಕಂತಹ 3 ಅರಳಿ ಸಮೇತನ ವ್ಯವಸ್ಥೆ ಮಾಡಿಕೊಳ್ಳುತ್ತಾ ಅದಕ್ಕೆ ಹಳದಿ ದಾರದಿಂದ ಕಟ್ಟುವಂಥದ್ದು. ನಿಮ್ಮ ಹಣ ಎಲ್ಲಿರುತ್ತೋ ಆ ತಿಜೋರಿಯಲ್ಲಿ ಆ ಹನುಮನ ಚಿತ್ರ ಮುಂದೆ ಇಡ್ತಕ್ಕಂಥದ್ದು. ಇಷ್ಟು ಮಾಡಿಕೊಳ್ತೀರಿ, ಅಭಿವೃದ್ಧಿ ಕಡೆ ನೀವು ಯೋಚನೆ ಮಾಡ್ತೀರಿ. ಆದರೆ ನಾನು ಹೇಳಿದಾಗೆ ನೀವು ಮಾತ್ರ ಆ ನಿಮ್ಮ ದಿನಗಳು ಅಂತ ಏನಿದಾವೋ ನೆನಪು ಮಾಡಿಕೊಳ್ಳಲೇಬೇಕು. ಭಾನುವಾರ, ಗುರುವಾರ, ವಿಶೇಷವಾಗಿರುತ್ತೆ ಮಂಗಳವಾರ,
ಈ ದಿನಗಳು ಹೆಚ್ಚಿಗೆ ನಾನು ಇದು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಪ್ರಯತ್ನ ಪಟ್ಟು, ಅದು ಕೂಡ ಪ್ರಾತಃ ಕಾಲ ಅಂಡ್ ಸಾಯಂಕಾಲ ನೆನಪು ಮಾಡಿಕೊಳ್ತಾ ಮತ್ತು ಅಷ್ಟಕ್ಕನ್ನು ನೀವೇನು ತಿಜುರ್ಟಿದ್ರಿ ಮುಟ್ಟಿ ನಮಸ್ಕಾರ ಮಾಡಿಕೊಡೋದು ಪ್ರಯತ್ನ ಮಾಡಿ ನೋಡಿ. ಒಂದು 6 ತಿಂಗಳಿಂದ ಚೆಕ್ ಮಾಡಿ, ಮಂಗಗಳಿಗೆ 27 ದಿನಕ್ಕೊಮ್ಮೆ ಒಂದು ಸಲ ಆಹಾರ ಕೊಟ್ಟು ನೋಡಿ ನಿಮ್ಮ ಪ್ರಗತಿ ಎಲ್ಲಿದೆ, ಹೇಗಿದೆ. ಇದನ್ನು ಮಾಡಿಕೊಂಡಾಗ ಬಹಳ ಖುಷಿ ಪಡ್ತೀರಿ. ಅದೇ ಥರನೇ ನೀವೆಷ್ಟು ಖುಷಿಯಿಂದ ಇರಬೇಕು ಅಂತಿರ್ತೀರೋ ನಿಮ್ಮ ನಕ್ಷತ್ರದವರು, ನಿಮ್ಮ ಬಂಧು ಬಳಗ, ಸ್ನೇಹಿತರೆ ಅವ್ರಿಗೂ ಹೇಳ್ತಾ ಅವರ ಡೆವಲಪ್ಮೆಂಟ್ ನೀವು ಕಾರಣರಾಗಬೇಕು. ಖುಷಿಯನ್ನು ನೀವು ಹಂಚ್ಕೋಬೇಕು. ಮೊದಲೇ ನೀವು ಎಲ್ಲವನ್ನೂ ಕೂಡ ಹಂಚ್ಕೊಳ್ತೀರಿ. ಬೋಧನಾ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಬೋಧಿಸೋದಾಗಿರಬಹುದು, ಬೇರೆ ಯಾವುದಾದ್ರೂ ಒಂದು ಹೊಸ ವಿಷಯವನ್ನು ಕಲಿಯಬೇಕಾದಷ್ಟು ದೂರ ಆದರೂ ಹೋಗ್ತೀರಿ ನೀವು. ಆದರೆ ನಿಮ್ಮಷ್ಟೇ ಜಾಗರೂಕತೆಯಿಂದ ಆ ನಕ್ಷತ್ರದ ಪಡ್ಕೊಳ್ಳಿಕ್ಕೆ ನೀವು ಸಹಾಯವಾಗ್ತೀರಿ. ಖಂಡಿತವಾಗ್ಲೂ ಗುರುಗಳೇ, ಇವರಿಗೆ ವಿಶೇಷವಾಗಿ ಭಾನುವಾರ, ಮಂಗಳವಾರ, ಗುರುವಾರದ ದಿನ ಎಷ್ಟು ಮುಖ್ಯ ಅವರ ಜೀವನದಲ್ಲಿ ಅಂತ ತಿಳಿಸಿದ್ರಿ. ಶ್ರವಣ ನಕ್ಷತ್ರದವರ ಮನಿ ಮ್ಯಾಗ್ನೆಟ್ ಕುರಿತಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ಶ್ರವಣ ನಕ್ಷತ್ರ ಆಗಿತ್ತು ಅಂತಂದರೆ ಮನಿ ಮ್ಯಾಗ್ನೆಟ್, ಮನಿ ಅಟ್ರಾಕ್ಷನ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಗುರುಗಳು ತಿಳಿಸಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.